ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಇನ್ಸ್ಟೆಂಟ್ ಎನರ್ಜಿ ಡ್ರಿಂಕ್ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. 10 ನಿಮಿಷಕ್ಕೆಲ್ಲ ನಿಮಗೆ ಪ್ರಿಪೇರ್ ಆಗಿಬಿಡುತ್ತೆ. ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ ಇದನ್ನು ಮಾಡುವ ವಿಧಾನ ಮತ್ತೆ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ನೋಡ್ಕೊಳ್ಳೋಣವಾ. ಅರ್ಧ ಕೆಜಿ ಕ್ಯಾರೆಟ್ ನ ತಗೊಂಡು ಸಿಪ್ಪೆ ತೆಗೆದು ಈ ತರ ರೌಂಡ್ ಕಟ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೋಬಹುದು. ಕಟ್ ಮಾಡಿಟ್ಟಿರೋ ಕ್ಯಾರೆಟ್ನೆಲ್ಲ ಒಂದು ಕುಕ್ಕರ್ಗೆ ಹಾಕೊಂಡು 2 ಲೋಟದಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಂತೀನಿ. 2 ವಿಸಲ್ ಸಾಕು, ಯಾಕೆಂದ್ರೆ ಮೆತ್ತಿಗೆ ಚೆನ್ನಾಗಿ ಆಗುತ್ತೆ. ತುಂಬಾ ವಿಸಲ್ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಚೆನ್ನಾಗಿ ಆಗಿದೆ, ಮೆತ್ತಗಾಗಿದೆ. ಈಗ ಕ್ಯಾರೆಟ್ ಎಲ್ಲ ತಣ್ಣಗೆ ಹಾಕಿ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು 20 ಬಾದಾಮಿ, ಒಂದು 20 ಗೋಡಂಬಿ, 1 ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜ. ನಿಮಗೆ ಅಷ್ಟಿಷ್ಟು ಅಂತಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 1-2 ಏಲಕ್ಕಿ ಸುಲ್ದು ಅದನ್ನು ಹಾಕೊಂಡು ನೀರು ಹಾಕೊಳ್ದಂಗೆ ಮೊದಲಿಗೆ ಈ ತರ ರುಬ್ಕೋಬೇಕು. ನೋಡಿ ಸದ್ಲ ಬದ್ಲ ಆಗಿದೆ, ತೆರಿಯಾಗಿದೆ. ಈಗ ಕ್ಯಾರೆಟ್ ಬೆಂದಿರೋ ನೀರಿದೆಯಲ್ವಾ ಅದನ್ನೇ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ನುಣ್ಣಗೆ ಒಳ್ಳೆ ಗಂಧ ಆದಂಗಾಗಿದೆ. ಈ ತರ ರುಬ್ಕೋಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಅರ್ಧ ಲೀಟರ್ ಅಷ್ಟು ಬಿಸಿ ಮಾಡಿ ತಣ್ಣಗಾಗಿರೋ ಹಾಲನ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂತಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದ್ರೆ ಬೆಲ್ಲ ಹಾಕೋಬಹುದು. ಬೆಲ್ಲ ಸಕ್ಕರೆ ಎರಡೂ ಬೇಡ ಅಂತಂದ್ರೆ ಹಂಗೆ ಮಾಡ್ಕೋಬಹುದು. ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಬಿಡಿ. 2 ನಿಮಿಷ ಸಕ್ಕರೆನೂ ಕರಗುತ್ತೆ, ಹಾಲು ಬಿಸಿ ಆಗುತ್ತೆ. ಈ ಟೈಮಲ್ಲಿ ರುಬ್ಬಿಟ್ಟಿರೋ ಕ್ಯಾರೆಟ್ನ ಅಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಈ ತರ ಕೈ ಆಡ್ಕೊಂಡು ಆದ್ಮೇಲೆ ಸಿಮ್ಮಿಗಿಟ್ಟು ಕುದಿಯಕ್ಕೆ ಬಿಡ್ಬೇಕು. ನೋಡಿ ಹಿಂಗೆ ಒಂದೇ ಒಂದು ಕುದಿ ಬಂದ್ರೆ ಸಾಕು, ಯಾಕೆಂದ್ರೆ ಕ್ಯಾರೆಟ್ ಮೊದಲೇ ಬೆಂದಿರೋದ್ರಿಂದ ತುಂಬಾ ಕುದಿಸೋ ಅವಶ್ಯಕತೆ ಇಲ್ಲ. ಇಷ್ಟ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಇದನ್ನ ತಣ್ಣಗಾರು ಮಾಡ್ಕೊಂಡು ಕುಡಿಬಹುದು, ಬಿಸಿನೂ ಕುಡಿಬಹುದು. ಈಗ ಬೇಸಿಗೆ ಆಗಿರೋದ್ರಿಂದ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ 4 ಗ್ಲಾಸ್ ಅಷ್ಟು ಕ್ಯಾರೆಟ್ ಜ್ಯೂಸು ಆಗಿದೆ. ಈಗ ಬೇಸಿಗೆ ಅಂದ್ರೆ ಬಿಸಿಲಿಗೆ ತುಂಬಾ ಸುಸ್ತಾಗುತ್ತಲ್ವಾ, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಸುಸ್ತೆಲ್ಲ ಕಮ್ಮಿ ಆಗ್ಬಿಡುತ್ತೆ, ಸ್ಟ್ರೆಂತ್ ಬರುತ್ತೆ. ಗಾರ್ನಿಶ್ ಮಾಡಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.